ನನ್ನಲ್ಲಿದ್ದೀನಿ ರೀ ಮೊಮ್ಮಗ. ನನ್ನ ತ್ರಾಸಿಗಾಗಿ ನಾನು ಮಾಡಕೈತಿ. ಈಗ ಸಣ್ಣವರಿಗೆ ಸತ್ತ ನಾವೇ ಜೋಪಾನ ಮಾಡಿದ್ರಿ. ಮೊಮ್ಮಗ ನೀವೇ ಜೋಪಾನ ಮಾಡ್ರಿ. 10ನೇ ಸಾಯ್ಡ್ ಬಿಡ್ಸೀನಿ ರೀ. ನಿಮಗೆ ಏನೇ ಬರ್ತಾನಿದ್ರು ಓದಿಸಿರಿ. ಹಿಂಗಾಗಿ ಹುಡುಗರು ಮನೆಗೆ ಮತ್ತು ಯಾರು ಹುಡುಗರು ಬಂದು ನೀಡಿ ಜನಕ್ಕೆ ಇಲ್ಲ. ಮತ್ತು ದುಡ್ದಾನ ಬದುಕ್ತಾನಲ್ರಿ. ಪೂಜೆ ನಾಡಿ ಮಾಡಿ ಅನ್ನ ಬದುಕ್ತಾನ ನಮ್ಮ ನಾವನ್ರಿ. ಅಂದ್ರೆ ಭರವಸತ್ರಿ. ಯಾರು ಮನೆಗೆ ಊಟ ಕೊಡ್ತದ, ನಮ್ಗೆ ಉಣಕ್ಕೆ ತಿನ್ನಕ್ಕೆ ನಮ್ಗೆ ಊಟ ಕೊಡ್ತದ. ನನಗೆ ಆರಾಮಿದ್ದಿಲ್ಲ. ನಾನು ಯಾವಾಗ ಮತ್ತೆ ಮರ್ತುಗಸಿ ತಾತ ಮೈ ತೊಗೊಂಡು ಅಂತಿದ್ದ. ಗೋಧಿ ಕೊಡ್ತದ ಹಾಕಿ ದವಾಖಾನಿಗೆ ಆರಾಮಿಲ್ಲ ನಾನು. ಗೋಧಿ ಕೊಡ್ತದ ಮಾತ್ರೆ ಹಾಕಿ ಮಾಡ್ಯಾನ್ರಿ. ಈಗ ಭೀಮಾ ನದಿ ಪಾಲಾಗ್ಯದ. ನಿಮ್ಗೆ ಯಾವ ಈಗ ಮಂಚ ಹಿಂಗೆ ಮಂದಿ ಎಲ್ಲರೂ ರಾಮವಾದ ಒಳಗಾದ ಅಂದ್ರೆ ಬಿಡಿ ಬಂದ್ವಿ. ಒಂದು ಮೊಮ್ಮಗನ ವಾದ್ಮಾಗ ನಂದೇನು ಅದಿಲ್ಲ. ನಾನು ಮೆತ್ತಗಾಗಿನ ಮೊಮ್ಮನ ಕೂಡ ವಾದ್ರ ಆಯ್ತಂದೆ. ಆಮೇಲೆ ಎಲ್ಲರೂ ಇದು ಮಾಡಿದ್ರ. ಬೇಡ ಹೇಳ್ಬಾರ್ದು ಅಂದ್ರೆ ಬಿಟ್ಟಿನಿ ಸರ್. ನಾನೇನು ಓದ್ತೀನಿ ಅನ್ಬಿಡು. ನನ್ನ ಕಷ್ಟಕ್ಕೆ ನಾನು ಅಷ್ಟು ಕಷ್ಟ ಅದ ನಿಮಗೆ. ಕಷ್ಟ ಮೊಮ್ಮಗ ಹೋಗಿದ್ಕ ಕಷ್ಟ ಚಿಕ್ಕದ್ರಿ. ಮೊಮ್ಮಗ ಮನೆಗೆ ಗಂಟೆ ಕಸ ಬೀಳ್ತದ, ನೀರು ಕುಡಿಸ್ತದ. ಅಷ್ಟು ಆಧಾರ ಆಗಿನ ಪಾಪ ಸಣ್ಣ ಹುಡುಗ ಎತ್ತು ನೀರು ಕುಡಿಸ್ತದ, ಮೇವು ಹಾಕ್ತದ. ಭಾಳ ತ್ರಾಸ ಮಾಡಿಟ್ಟು ಅನ್ರಿ.